ಗಿಲ್ಲಿ ಹವಾ ಹೊರಗಡೆ ದೊಡ್ಡ ಮಟ್ಟದಲ್ಲಿದೆ. ಇದು ನಿಮ್ಗೆ ಗೊತ್ತಿತ್ತಾ ಗಿಲ್ಲಿದು ಕ್ರೇಜ್ ಹೊರಗಡೆ ಇದೆ, ಜಾಸ್ತಿ ಇದೆ ಅಂತ ಗೊತ್ತಿತ್ತಾ? ಹೊರಗೆ ಬಂದ ಮೇಲೆ ಗೊತ್ತಾಯ್ತಾ ಅಂತ ಹೇಳಿ ಗಿಲ್ಲಿ ಬಗ್ಗೆ ಹೇಳೋದಾದ್ರೆ? ಅಂದರೆ ಕ್ರೇಜ್ ಇದೆ ಅಂತ ಅಷ್ಟು ಗೊತ್ತಿರಲಿಲ್ಲ ನಂಗೆ ಒಳಗಡೆ. ಬಟ್ ಅವ್ನು ಥ್ರೂ ಔಟ್ ಕಾನ್ಸ್ಟೆಂಟಾಗಿ ಎಂಟರ್ಟೈನ್ ಮಾಡ್ತಿದ್ದಾನೆ. ಸೊ ಹೀ ಈಸ್ ಅ ಸ್ಟ್ರಾಂಗ್ ಕಾಂಪಿಟೇಟರ್, ಅವನೊಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಿದ್ದಾನೆ ಅಂತ. ಬಿಕಾಸ್ ಅವ್ನು ಎಲ್ಲ ಸಿಚುಯೇಷನಲ್ಲೂ ಕಾರಣಗಳು ಕೊಡುವಾಗಲೂ ತುಂಬ ಸ್ಟ್ರಾಂಗಾಗಿ ಕೊಡ್ತಿದ್ದ. ಅವನೇನೇ ಕಾಮಿಡಿ ಮಾಡಿದ್ರು ಅದಕ್ಕೆ ತುಂಬ ತೂಕ ಇರ್ತಿತ್ತು ಆ್ಯಂಡ್ ತುಂಬ ಅನಲೈಸ್ ಮಾಡಿರುವ ಸಿಚುಯೇಷನ್ನ ಅವನದು ಆ್ಯಂಗಲ್ ಏನಿದೆ ಅದರಲ್ಲೇ ಹೇಳ್ತಿದ್ದ. ಆ ಥರದ್ದೆಲ್ಲ ನೋಡಿದಾಗ ಓಕೆ, ಸ್ಟ್ರಾಂಗ್ ಇದ್ದಾನೆ ಆ್ಯಂಡ್ ಕಾನ್ಸ್ಟೆಂಟ್ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ನಮಗೆ ಮನೆ ಒಳಗಡೆನೂ ಇರ್ತಿತ್ತು, ನಮ್ಮನ್ನೇ ರೇಗಿಸ್ತಿದ್ರು, ಅದರಲ್ಲೂ ನಾವು ನಗ್ತಿದ್ವಿ. ಸೊ ಆ ಕಾನ್ಸ್ಟೆಂಟಾಗಿದ್ದಾಗ ಅವ್ನಿಗೆ ಸ್ಟ್ರಾಂಗ್ ಅಂತ ಗೊತ್ತಿತ್ತು. ಬಟ್ ಹೊರಗಡೆ ಬಂದಮೇಲೆ ಎಸ್, ಆ ಕ್ರೇಜ್ ಇದೆ, ಈ ಮಟ್ಟಿಗಿದೆ ಅಂತ ಗೊತ್ತಿರಲಿಲ್ಲ. ಐ ಥಿಂಕ್ ಗೆಲ್ತಾನೆ. ಯಾಕೆಂದರೆ ಇಟ್ಸ್ ನಾಟ್ ಜಸ್ಟ್ ಕಾಮಿಡಿ, ಅವನು ಬರೀ ಕಾಮಿಡಿಯಿಂದ ಗೆಲ್ತಾನೆ ಅಂತ ನಾನು ಹೇಳಲ್ಲ. ಅದ್ರ ಜೊತೆಗೆ ಅವನು ತುಂಬ ಸಿಚುಯೇಷನ್ಸಲ್ಲಿ ಅವ್ನು ಸ್ಟ್ಯಾಂಡ್ ತೊಗೊಂಡಿದ್ದಾನೆ, ಅಥವಾ ಅವ್ನು ತುಂಬ ಸಿಚುಯೇಷನ್ಸಲ್ಲಿ ಏನು ಮಾತಾಡಬೇಕೋ ಅದನ್ನೇ ಮಾತಾಡಿದ್ದಾನೆ ಆ್ಯಂಡ್ ಅವನ ಥರನೇ ಮಾತಾಡಿದ್ದಾನೆ. ಸೊ ಈಗ ಕೆಲವ್ರು ಹೇಳ್ತಾರೆ, ಹೊರಗೆ ಬಂದವರು ನಮ್ಮನ್ನು ಕೆಳಗಿಟ್ಟು ಮಾತಾಡ್ತಾರೆ, ನಮ್ಮನ್ನ ಕೆಳಗಿಟ್ಟು ಕಾಮಿಡಿ ಮಾಡ್ತಾರೆ. ಅದು 100% ಇವಾಗ ನಮಗೂ ಅಷ್ಟೇ, ಕೇಳೋಷ್ಟು ಕೇಳ್ಬೋದು, ಆಮೇಲೆ ನಮಗೂ ತಾಳ್ಮೆ ಇರಲ್ಲ, ಸಿಟ್ಟು ಬಂದೇ ಬಿಡುತ್ತೆ. ಹೌದಾ, ಆತ ಕಾಮಿಡಿ ಮಾಡುವಂಥ ಸಂದರ್ಭದಲ್ಲಿ ಕೆಳಗಿಟ್ಟು ಕಾಮಿಡಿ ಮಾಡ್ತಾರೆ ಹೇಗೆ ಅಂತ ಹೇಳಿ, ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮನ್ನು ಮಾತಾಡುವಂಥ ಸಂದರ್ಭ? ಅಂದರೆ ಇವಾಗ ಕಾರಣ ಕೊಡ್ಬೇಕಾದ್ರೆ ಬೇರೆಯವರು ಇನ್ನೊಂದು ವ್ಯಕ್ತಿತ್ವನ ಕೆಳಗಿಟ್ಟೆ ಕಾರಣ ಕೊಡೋದು. ಸೊ ನನಗೆ ನನ್ನ ಜೊತೆ ಅವ್ನು ಕಾಮಿಡಿ ಮಾಡುವಾಗ ಏನೋ ನನ್ನ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಆಗ್ತಿದೆ ಅಂತ ಏನು ಹೇಳ್ತಾರೆ, ಆ ಥರ ನಂಗೆ ಫೀಲ್ ಆಗಿಲ್ಲ. ಆ್ಯಂಡ್ ನಾನು ನೋಡಿರೋದ್ರ ಬಗ್ಗೆನೂ, ಇವಾಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಮ್ಯಾಮ್ ಜೊತೆ ನೀನು ಜಗಳ ಆಡ್ತಿರ್ತಾನಲ್ಲ, ಆವಾಗಲೂ ಅಷ್ಟೇ ಅವರು ಕೂಡ ಬೇರೆಯವ್ರನ್ನ ಕೆಳಗಿಟ್ಟೆ ಮಾತಾಡ್ತಾರೆ. ಬಟ್ ಅವ್ರ ವೇಯಲ್ಲಿ ಹೇಳ್ತಾರೆ, ಇವನು ಕಾಮಿಡಿಯಾಗಿ ಹೇಳ್ತಾನೆ. ಸೊ ಅದು ಎಲ್ಲೋ ನಾಟ್ ಟ್ರೂ ಅಂತ ಅನಿಸುತ್ತೆ. ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಹೊರಗೆ ಬಂದಾಗ? ಅಪ್ಪ ಅಮ್ಮ ಹೇಳಿದ್ದೇನು? 100% ನಿಮ್ಮ ಪ್ರತಿಯೊಂದು ಕ್ಷಣನೂ ಅವ್ರು ಎಂಜಾಯ್ ಮಾಡ್ತಿದ್ರು ಅಂತ ನನಗೆ ಅನಿಸುತ್ತೆ. ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಅವ್ರು ಎಷ್ಟು ಎಂಜಾಯ್ ಮಾಡಿದ್ರು ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ದನ್ನು? ನಂಗೆ ಅದೇ ಆ್ಯಕ್ಚುಲಿ ಒಂದು ತಲೆಯಲ್ಲಿ ಒಂದು ಕಾರ್ನರಲ್ಲಿ ಇತ್ತು, ಅವರಿಬ್ಬರು ಹೆಂಗೆ ರಿಸೀವ್ ಮಾಡ್ತಿದ್ದಾರೆ ಏನು. ಏಕೆಂದರೆ ಅವರು ಕಳಿಸ್ಬೇಕಾದ್ರೂ ಒಂದು ಮಿಕ್ಸ್ಡ್ ಒಪಿನಿಯನ್ ಇತ್ತು ಅವರಿಗೆ. ಬಟ್ ಹೊರಗೆ ಬಂದಾಗ ಅವರು ದೇ ವಿ ವೆರಿ ಹ್ಯಾಪಿ. ಆ್ಯಂಡ್ ಒಳಗಡೆ ಬಂದಾಗಲೂ ಒಂಥರ ಐ ಕುಡ್ ಸಿ ದೇ ಪ್ರೌಡ್ ಆಫ್ ಮೀ ಅಂತ. ಹೊರಗೆ ಬಂದಾಗ ನಿನ್ನ ವ್ಯಕ್ತಿತ್ವ ಏನಿದೆ ನೀನು ಅದನ್ನ ಉಳಿಸ್ಕೊಂಡಿದ್ಯಾ, ಅದಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಏನೋ ಯಾವುದೋ ಎಪಿಸೋಡ್ ನೋಡ್ಬೇಕಾದ್ರೆ ಯಾವುದೋ ಸಿಚುಯೇಷನಲ್ಲಿ ನಮ್ಮ ಮಗಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ, ಯಾಕೆ ಹಿಂಗಿದ್ದಾಳೆ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಫಸ್ಟ್ ಡೇಯಿಂದ ನಿನ್ನ ವ್ಯಕ್ತಿತ್ವ ಏನಿತ್ತು ಅದನ್ನ ಕಾಪಾಡ್ಕೊಂಡೇ ಬಂದಿದ್ಯಾ ಅಂತ ಹೇಳಿದ್ರು. ಆ್ಯಂಡ್ ಐ ಥಿಂಕ್ ಅದೇ ಒಂದು ಬಿಗ್ಗೆಸ್ಟ್ ಪ್ರೈಸ್ ಅಂತ ಅನ್ಸುತ್ತೆ ನನಗೆ.